ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪೇವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಸಿಂಹರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 14/6/2026 ಭಾನುವಾರ, ಚತುರ್ದಶಿ ತಿಥಿ, ಅಮಾವಾಸ್ಯೆ ತಿಥಿ, ರೋಹಿಣಿ ನಕ್ಷತ್ರ, ಧೃತಿ ಯೋಗ, ಶೂಲ ಯೋಗ ಸಂಯೋಜನೆಗೊಂಡಿರುವಂತಹ ದಿನ. ಸಿಂಹರಾಶಿಯವರೇ ನಮಸ್ತೆ. ಈ ದಿನ ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಗಳ ಗಂಭೀರ ಆಧ್ಯಾತ್ಮಿಕ ಪ್ರಭಾವ, ರೋಹಿಣಿ ನಕ್ಷತ್ರದ ಸ್ಥಿರ ಮತ್ತು ಆಕರ್ಷಕ ಶಕ್ತಿ, ಜೊತೆಗೆ ಧೃತಿಯೋಗದ ಸ್ಥಿರತೆ ಮತ್ತು ಶೂಲ ಯೋಗದ ಎಚ್ಚರಿಕೆಯ ಸೂಚನೆ ಎನ್ನುವಂಥದ್ದು ನಿಮ್ಮ ಉದ್ಯೋಗ, ಗೌರವ, ಹಣಕಾಸು, ಆರೋಗ್ಯ ಮತ್ತು ಸಾಮಾಜಿಕ ಸ್ಥಾನಮಾನಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಗ್ರಹಶಕ್ತಿ ಸೂರ್ಯ. ಏಕೆಂದರೆ ನಿಮ್ಮ ಸಿಂಹ ರಾಶ್ಯಾಧಿಪತಿನೂ ಸೂರ್ಯನೇ, ಈ ಭಾನುವಾರದ ಅಧಿಪತಿನೂ ಸೂರ್ಯನೇ. ಆದ್ದರಿಂದ ನಿಮ್ಮಲ್ಲಿ ಡಬಲ್ ಧಮಾಕ, ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ, ನಾಯಕತ್ವದ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಇದರಿಂದ ನಾಯಕತ್ವ ತೋರಲು ಅವಕಾಶಗಳು ದೊರೆಯುತ್ತದೆ, ಜನರ ಮೆಚ್ಚುಗೆಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಆದರೆ ಅಮಾವಾಸ್ಯೆ ಪ್ರಭಾವದಿಂದ ಮನಸ್ಸಿನಲ್ಲಿ ಅಸ್ಪಷ್ಟತೆ ಎನ್ನುವಂಥದ್ದು ಬರ್ತದೆ. ಶೂಲ ಯೋಗದಿಂದ ಈಗೋ ಕ್ಲಾಶ್ ಆಗೋ ಸಾಧ್ಯತೆ ಇರ್ತದೆ, ಅಥವಾ ವಾದ ವಿವಾದಗಳುಂಟಾಗೋ ಸಂಭವವಿರ್ತದೆ. ಮುಖ್ಯವಾದಂಥ ಸೂಚನೆ, ಇಂದು ಅಹಂಭಾವನೆಗಿಂತ ತಾಳ್ಮೆ ಎನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡು. ಈ ದಿನ ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿ ಪ್ರಭಾವ ಇರುವುದರಿಂದ ಶಿವನ ಆರಾಧನೆಗೆ ಅತ್ಯುತ್ತಮವಾದಂಥ ದಿನ. ನಕಾರಾತ್ಮಕ ಶಕ್ತಿ ನಿವಾರಣೆಗೆ ಇದು ಸಹಕಾರಿಯಾಗಿರ್ತದೆ. ಹಳೆಯ ಸಮಸ್ಯೆ ಕಳೆದುಕೊಳ್ಳುವಂತಹ, ಪರಿಹರಿಸಿಕೊಳ್ಳುವಂತಹ ಒಂದು ಸಮಯ ಇದಾಗಿರ್ತದೆ. ಈ ದಿನ ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವುದು, ಮನಸ್ಸು ಆಧ್ಯಾತ್ಮಿಕತೆ ಕಡೆಗೆ ತಿರುಗ್ತದೆ. ಜೀವನದ ಬಗ್ಗೆ ಹೊಸ ಯೋಚನೆ ಬರಬಹುದು. ವಿಶೇಷವಾದಂಥ ಸೂಚನೆ, ಕೋಪದಲ್ಲಿ ಮಾತನಾಡುವಂಥದ್ದು ಬೇಡ, ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಆಕರ್ಷಣೆ, ಸೃಜನಶೀಲತೆ ಮತ್ತು ಜನರ ಬೆಂಬಲವನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಆದ್ದರಿಂದ ಹೊಸ ಐಡಿಯಾಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭ ಮಾಡೋದಕ್ಕೆ ಯೋಚನೆಯನ್ನು ನೀವು ಈ ದಿನ ಮಾಡಬಹುದು. ಪಬ್ಲಿಕ್ ಸ್ಪೀಕಿಂಗ್ ಮಾಡೋದಾದರೆ ಉತ್ತಮವಾದಂಥ ಸಮಯ ಇರ್ತದೆ. ಯೂಟ್ಯೂಬ್ ಕಾಂಟೆಂಟ್ ರೆಡಿ ಮಾಡೋದಾದರೆ ಉತ್ತಮ ರೆಸ್ಪಾನ್ಸ್ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆಮೇಲೆ ತೋರಿಸ್ಕೊಳೋದಕ್ಕೋಸ್ಕರ ಹಣ ಖರ್ಚು ಮಾಡುವಂಥದ್ದನ್ನು ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಧೃತಿಯೋಗದ ಪ್ರಭಾವ ಇರೋದರಿಂದ ಮನಸ್ಸಿಗೆ ಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ, ಕಾನ್ಫಿಡೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತದೆ, ಕುಟುಂಬದ ಬೆಂಬಲ ಅನ್ನುವಂಥದ್ದು ದೊರೀತದೆ. ಆದರೆ ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನ ಅನ್ನುವಂಥದ್ದು ಲಭ್ಯವಾಗ್ತದೆ. ಕೆಲಸದಲ್ಲಿ ಹಿತೈಷಿಗಳ ಸಹಕಾರ ಅನ್ನುವಂಥದ್ದು ಸಿಗ್ತದೆ. ಶೂಲಯೋಗದ ಪ್ರಭಾವ ಇರೋದರಿಂದ ಮಾತಿನಲ್ಲಿ ಸ್ವಲ್ಪ ತಕರಾರುಗಳು ಉಂಟಾಗ್ತದೆ, ಈಗೋ ಕ್ಲಾಶ್ ಆಗೋ ಸಾಧ್ಯತೆ ಇರ್ತದೆ, ಸಣ್ಣ ಅಡೆತಡೆಗಳು ಉಂಟಾಗೋ ಸಂದರ್ಭ ಬರಬಹುದು. ವಿಶೇಷವಾದಂಥ ಎಚ್ಚರಿಕೆ ಏನು, ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಬೇಕು. ಕೋಪದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಡಾಕ್ಯುಮೆಂಟೇಷನ್ ಏನಾದರೂ ಮಾಡೋದಿದ್ದರೆ ಸೂಕ್ತವಾಗಿ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಸಿಂಹರಾಶಿಯ ಉದ್ಯೋಗಸ್ಥರಿಗೆ ಇಂದು ಮಿಶ್ರ ಫಲ ಇದ್ದರೂ ಗೌರವ ತರುವಂಥ ದಿನ ಆಗಿರ್ತದೆ. ನಾಯಕತ್ವಕ್ಕೆ ಅವಕಾಶಗಳು ದೊರೆತದೆ.
ಉದ್ಯೋಗದಲ್ಲಿ ಗುರುತಿಸ್ಕೊಳ್ಳೋಂಥ ಅವಕಾಶಗಳು ಬರ್ತದೆ. ಆಫೀಸ್ ಪೊಲಿಟಿಕ್ಸ್ಗಳಿಂದ ದೂರ ಇರಿ. ಯಾರ ಜೊತೆನೂ ಇಗೋ ಕ್ಲಾಶ್ ಆಗದಲ್ಲೇ ಇರೋಗಿ ನೋಡ್ಕೊಳ್ಳಿ. ಶಿಕ್ಷಕರಿಗೆ, ಜ್ಯೋತಿಷ್ಯರುಗಳಿಗೆ, ಸ್ಪೀಕರ್ಗಳಿಗೆ ಉತ್ತಮವಾದಂಥ ದಿನ. ಮೀಡಿಯಾ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಪಬ್ಲಿಸಿಟಿ ಸಿಗ್ಬೋದು, ಜನಪ್ರಿಯತೆ ಹೆಚ್ಚಾಗ್ಬೋದು. ವ್ಯವಹಾರದಲ್ಲಿ ಗೌರವ ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಅಸ್ಟ್ರಾಲಜಿ ಕ್ಲಾಸ್ ಮಾಡುವಂಥವ್ರಿಗೆ, ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಇಟ್ಕೊಂಡಿರುವಂಥವ್ರಿಗೆ ಈ ದಿನ ತುಂಬ ಸಹಕಾರಿಯಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಬಂದರೆ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಅದಕ್ಕೆ ಹೋಗಬೇಡಿ. ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಹಿರಿಯರಿಂದ ಬೆಂಬಲ ದೊರೀತದೆ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ದಂಪತಿಗಳಲ್ಲಿ ಮಾತಿನ ಮಧ್ಯೆ ಸ್ವಲ್ಪ ಜಾಗ್ರತೆ ಇರಲಿ. ಆರೋಗ್ಯದ ಬಗ್ಗೆ ನೋಡೋದಾದರೆ ತಲೆನೋವು, ಕಣ್ಣಿನ ನೋವು, ದೇಹದಲ್ಲಿ ಉಷ್ಣತೆ ಅನ್ನುವಂಥದ್ದು ಹೆಚ್ಚಾಗ್ಬೋದು. ನೀರು ಹೆಚ್ಚಿಗೆ ಸೇವನೆ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ನಿಮಗೆ ಎಚ್ಚರಿಕೆಯ ಮಾತು. ಕೋಪವನ್ನು ನಿಯಂತ್ರಿಸಿ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ. ಪರಿಹಾರಕ್ಕಾಗಿ ಸೂರ್ಯದೇವನಿಗೆ ಪ್ರಾರ್ಥನೆಯನ್ನು ನೀಡಿ. ಕೊನೆಗೊಂದು ಕಿವಿ ಮಾತು. ತಾಳ್ಮೆ, ವಿನಯ ಮತ್ತು ವಿವೇಕದಿಂದ ನಡೆದುಕೊಂಡ್ರೆ ಸವಾಲುಗಳ ನಡುವೆಯೂ ಗೌರವ ಮತ್ತು ಯಶಸ್ಸು ತರುವಂಥ ದಿನ ಇದಾಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಈ ದಿನ ಭವಿಷ್ಯವನ್ನು ಆಲಿಸಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೆ ಧನ್ಯವಾದಗಳು. ನಾಳೆಯ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬಂಧು ಮಿತ್ರರಿಗೆ ಚಾನಲನ್ನು ಶೇರ್ ಮಾಡಿ.